ದಿವಸದ ಪಾದಯಾತ್ರೆ ನಡೀತಾ ಇದೆ. ಸೋಮಶೇಖರ್ ಸರ್ ಕೂಡ ಇವತ್ತು ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದಾರೆ. ಸರ್ ಹೇಳಿ ಸರ್, ಭಾಗವಹಿಸಿದ್ದೀರಾ, ಹೇಗೆ ಅನಿಸಿದೆ ಸರ್ ತಮಗೆ? ಚೆನ್ನಾಗಿ ಅನಿಸ್ತಾ ಇದೆ. ನಮ್ಮ ಏನು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಮಾಡಿದಂಥ ನೋಡಿಕೊಂಡು ಏನು ಹಗರಣಗಳ ವಿರುದ್ಧ ಇವತ್ತು ನಾವು ಬೆಂಗಳೂರು ಟು ಮೈಸೂರು ಚಲೋ ಅಂತೇಳಿ ಒಂದು ಪಾದಯಾತ್ರೆ ಕಾರ್ಯಕ್ರಮವನ್ನು ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು, ನಮ್ಮ ಜನತಾದಳದ ಅಧ್ಯಕ್ಷರಾದಂಥ ಕುಮಾರಸ್ವಾಮಿ ಅಣ್ಣನವರ ನೇತೃತ್ವದಲ್ಲಿ ಇವತ್ತು ನಾವೆಲ್ಲ ಪಾದಯಾತ್ರೆ ಮಾಡ್ತಾಯಿದ್ದೀವಿ. ಬಹಳಷ್ಟು ಬಳ್ಳಾರಿ, ನಮ್ಮ ಕ್ಷೇತ್ರ, ನಮ್ಮ ಜಿಲ್ಲೆ ಎಲ್ಲ ಒಂದು 2-3 ಸಾವಿರ ಜನ ಬಂದಿದ್ದಾರೆ. ಒಳ್ಳೆಯ ರೀತಿಯಲ್ಲಿ ಈ ಭ್ರಷ್ಟ ಸರ್ಕಾರವನ್ನು ತೊಲಗಿಸಲಿಕ್ಕೆ ನಾವು ಪಾದಯಾತ್ರೆ ಮಾಡ್ತಾಯಿದ್ದೀವಿ. ಸರ್, ಇನ್ನೂ ಕೂಡ ತನಿಖೆ ಹಂತದಲ್ಲೇ ಇದೆ. BJPಯವರು ದ್ವೇಷ ರಾಜಕಾರಣಕ್ಕೋಸ್ಕರ ಹಾಗೂ ನಮ್ಮ ಸಿದ್ದರಾಮಯ್ಯವರ ವೈಯಕ್ತಿಕ ಕುಟುಂಬದ ದ್ವೇಷ ರಾಜಕಾರಣಕ್ಕೆ ಇದು ಮಾಡ್ತಿದ್ದಾರೆ. ಯಾಕಂದರೆ ಮೂಡಾದಲ್ಲಿ JDS ಹಾಗೂ BJP ಕಾರ್ಯಕರ್ತರು ಕೂಡ ಇದೆ. ಎಲ್ಲನೂ ಬಿಟ್ಟು ವೈಯಕ್ತಿಕವಾಗಿ ತೊಗೊತಿದ್ದಾರೆ ಈ ವಿಷಯ ಅಂತ ಹೇಳ್ತಿದ್ದಾರೆ ಸರ್. ಈಗ ಸಿದ್ದರಾಮಯ್ಯ ಸರ್ ಅವರು ಒಂದು ಪಾದಯಾತ್ರೆ ಮಾಡಿದರು ಬಳ್ಳಾರಿಗೆ. ಯಾಕೆ ಮಾಡಿದರು? ಇದು ಮೈನ್ಸ್ನಲ್ಲಿ ಹಗರಣ ಆಗಿದೆ ಅಂತೇಳಿ. ಮೈನ್ಸ್ ಹಗರಣಗಳು ಕೂಡ ಕೇಸ್ಗಳಾಗಿದ್ವು, ತನಿಖೆ ಹಂತದಲ್ಲೇ ಇದ್ವು. ಅವಾಗ ಮತ್ತೆ ಅವ್ರು ಯಾಕೆ ಮಾಡಿದರು ಪಾದಯಾತ್ರೆ? ಎಲ್ಲ ಸೇಮ್ ಅಷ್ಟೇ. ಯಾರು ಮಾಡಿದ ಕರ್ಮ ಅವ್ರು ಅನುಭವಿಸಲೇಬೇಕು. ಒಟ್ಟಾರೆಯಾಗಿ CM ಇದೆಲ್ಲ ನೈತಿಕ ಹೊಣೆ ರಾಜೀನಾಮೆ ಕೊಡಬೇಕು ಅಂತಲೇ ನಾವು ಪಾದಯಾತ್ರೆ ಮಾಡ್ತಾ ಇರೋದು ಮೈಸೂರುವರೆಗೆ. ಈ 10ನೇ ತಾರೀಕು ನಂತರ ಪಾದಯಾತ್ರೆ ಇನ್ನೂ ರಾಜೀನಾಮೆ ಕೊಡಲಿಲ್ಲ, ಮುಂದಿನ ನಡೆ ಹೆಂಗೆ ಸರ್? ನಡೆ ಅಂದರೆ ಗವರ್ನರ್ ಮೇಲೆ ಡಿಪೆಂಡು. ಗವರ್ನರ್ ಅವರು ಪ್ರಾಸಿಕ್ಯೂಷನ್ಗೆ ಆರ್ಡರ್ ಮಾಡಿದ್ರೆ ಅವರು ಕಂಪಲ್ಸರಿ ರಾಜೀನಾಮೆ ಕೊಡಲೇಬೇಕಾಗತ್ತೆ.